ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಎಸ್, ಜಮ್ಮು ಕಾಶ್ಮೀರದ ಸಿಎಂ ಜೊತೆಗೆ ಅಮಿತ್ ಶಾ ಮಾತುಕತೆ ಮಾಡಿದ್ದಾರೆ. ದೂರವಾಣಿ ಮುಖಾಂತರ ಕರೆ ಮಾಡಿ ಒಮರ್ ಅಬ್ದುಲ್ಲಾ ಜೊತೆಗೆ ಚರ್ಚೆ ಮಾಡಿದ್ದಾರೆ. ದೇಶದ ಗೃಹ ಸಚಿವರು ಜಮ್ಮು ಕಾಶ್ಮೀರ ಸಿಎಂ ಜೊತೆಗೆ ಅಮಿತ್ ಶಾ ಚರ್ಚೆ ಮಾಡಿದ್ದಾರೆ. ಅಂದರೆ ಸ್ಥಿತಿಗತಿಗಳೇನು ಅದರ ವಿನಿಮಯ ಆಗಿದೆ. ನೋಡಿ, ಮೊನ್ನೆ ಅವರು ವಿಧಾನಸಭೆಯಲ್ಲಿ ಮಾತಾಡಿದಂಥ ರೀತಿ ಇತ್ತಲ್ಲ, ಅದು ಅಂದರೆ ಎಷ್ಟರ ಮಟ್ಟಿಗೆ ಇವರು ತಿಳುವಳಿಕೆ ಬಂದಿದೆ ಅನ್ನೋದಕ್ಕೆ ಸಾಕ್ಷಿ. ಇದನ್ನು ನಾವು ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ. ಕ್ಷಮಿಸಿ ಅಂತ ಕೇಳ್ಕೊಳ್ಳೋಕ್ಕೂ ನಮಗೆ ಮುಖ ಇಲ್ಲ. ಈ ರೀತಿ ನೀವು ಜನರನ್ನು ಬಂದು ಹೊಡಿತೀರಿ ಅಂತಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋ ಬಗೆ ಹೇಗೆ? ಮುಖ ಹೆಂಗೆ ತೋರಿಸ್ಬೇಕು? ನಾವು ನಾಚಿಕೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರು ರಾಜ್ಯದ ಮುಖ್ಯಮಂತ್ರಿ. ಇವರಪ್ಪ ಹೇಳಿದಂಥ ಮಾತನ್ನು ಜ್ಞಾಪಿಸ್ಕೋಬೇಕು. ಪಾಕಿಸ್ತಾನನ ಅಷ್ಟು ಸುಲಭವಾಗಿ ಪರಿಗಣಿಸಬೇಡಿ. ಅದು ನ್ಯೂಕ್ಲಿಯರ್ ಪವರ್ ರಾಷ್ಟ್ರ. ಈ ಈ ಈ ಬುಟ್ಟಿಲಿರೋ ಹಾವುಗಳನ್ನು ಬಿಡುವಂಥ ಮನೋಭಾವನೆ ಇದೆಯಲ್ಲ ದೇಶದ ನಾಯಕರುಗಳಿಗೆ. ಈ ನಾಯಕರುಗಳೆಲ್ಲ ಇವರು ನಾಲಾಯಕರುಗಳು. ದೇಶದ ವ್ಯವಸ್ಥೆಯ ಬಗ್ಗೆ ಮಾತನಾಡುವಂಥವ್ರು, ದೇಶದ ಮಿಲಿಟರಿ ಶಕ್ತಿ ಬಗ್ಗೆ ಮಾತಾಡುವಂಥವ್ರು, ಅಪನಂಬಿಕೆ ಬರೋ ರೀತಿಯಲ್ಲಿ ಮಾತಾಡುವಂಥವ್ರು ಯಾವನೂ ಕೂಡ ನಾಯಕ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವನೊಬ್ಬ ನಾಲಾಯಕ ಅಷ್ಟೇ. ಇಂಥ ನಾಲಾಯಕರ ಮಾತುಗಳಿಗೆ ಬೆಲೆ ಕೊಡಬಾರ್ದು. ನಿನ್ನೆ ಯಾರೋ ಒಬ್ಬ ಯಾವುದೋ ಒಂದು ಗೊಂಬೆಗೆ ಒಂದು ಫ್ಲೈಟಿಗೆ ಈ ನಿಂಬೆಹಣ್ಣು ಈ ಮೆಣಸಿನಕಾಯಿ ಎಲ್ಲ ಕಟ್ಟಿದ್ದನ್ನು ಪೂಜೆಗೆ ಇಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದ. ಏನು ಹೇಳ್ತೀರಿ ಇಂಥವ್ರಿಗೆ? ಏನು ಹೇಳೋಕ್ಕೆ ಸಾಧ್ಯ? ನೆಕ್ಸ್ಟ್ ಕಾರ್ಯಾಚರಣೆ ಆಗುವಂಥ ಸಂದರ್ಭದಲ್ಲಿ ಇವ್ರನ್ನೂ ಕರ್ಕೊಂಡು ಹೋಗಬೇಕು. ನೋಡ್ರಪ್ಪ ಹೆಂಗೆ ಬಾಂಬ್ ಹಾಕ್ತೀವಿ ಅಂತ. ಶೇಮ್, ನಾಚಿಕೆ ಆಗಬೇಕು ಇಂಥವ್ರಿಗೆ. ವೈರಿ ಪಡೆಯ ಹುಟ್ಟಡಗಿಸಿರುವಂಥ ಭಾರತೀಯ ಸೇನೆ ನಾವು ತೋರಿಸ್ತಾ ಇದ್ದೀವಿ. ಟಾರ್ಗೆಟ್ 1 ಹಿಡಿದು ಟಾರ್ಗೆಟ್ 9 ತನಕ ತೋರಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಯಾವ್ಯಾವ ರೀತಿ ಉಡಾಯಿಸಲಾಗಿದೆ, ಎಷ್ಟು ಮಟ್ಟಿಗೆ ಶುರುವಾಯಿತು. 12 ದಿವಸ ಕಳ್ಳೆಪುರಿ ತಿನ್ಕೊಂತ ಕೂತ್ಕೊಂಡಿರಲಿಲ್ಲ ಭಾರತ. ಸಾಕಷ್ಟು ಪ್ಲಾನ್ ಮಾಡಿದೆ. ಆ ಪ್ಲಾನ್ಗಳ ಇಂಪ್ಲಿಮೆಂಟ್ ಬಗ್ಗೆ ಹೇಗೆ, ಅದರ ಬಗ್ಗೆ ಚರ್ಚೆ ಆಗಿದೆ. ಬೇರೆ ಬೇರೆ ದೇಶದ ನಾಯಕರ ಜೊತೆ ಚರ್ಚೆ ಆಗಿದೆ. UN-ನಲ್ಲಿ, ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ಬೆವರಿಳಿಯೋಂಗೆ ಮಾಡಿದೆ. ನಾಚಿಕೆ ಆಗಲ್ವ ನಿಮಗೆ ಅಂತ ಕೇಳಿದ್ದಾರೆ. ಗುಟ್ರ ಹಾಕಿದ್ದಾರೆ. ನಿಮ್ಮ ಯೋಗ್ಯತೆ ಇಷ್ಟೇನಾ ಅಂತ ಕೇಳಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಹಲವಾರು ಯುದ್ಧಗಳು, ವೀಸಾ ಯುದ್ಧ ಇರ್ಬೋದು, ಸಿಂಧೂ ಯುದ್ಧ ಇರ್ಬೋದು, ಎಲ್ಲ ಯುದ್ಧಗಳ ನಂತರ ಈಗ ಫೈನಲ್ ಶುರುವಾಗಿದೆ. ಈಗ